ಶಾಸಕ ವಿಜಯಾನಂದ ಕಾಶಪ್ಪನವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, 2A ಮೀಸಲಾತಿ ವಿಚಾರವಾಗಿ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತಾ ಇದ್ರಿ. ಯಾಕೆ ಈ ಗೊಂದಲ ಉಂಟಾಗಿದೆ? ಕಾರಣ ಏನು ಅಂತ ನೋಡಿ, ಒಂದು ಪಕ್ಷದ ಸೀಮಿತವಾದ ಹೋರಾಟಗಳಾದರೆ, ಒಂದು ವ್ಯಕ್ತಿಯ ಸೀಮಿತವಾಗಿ ಹೋರಾಟಗಳಾದರೆ, ಒಂದು ವ್ಯಕ್ತಿಯ ಅಸ್ತಿತ್ವವನ್ನು ಉಳಿಸೋದಕ್ಕೆ ಹೋರಾಟಗಳು ನಡೆದರೆ ಯಾರೂ ಕೂಡ ಸಹಿಸೋಕ್ಕಾಗೋದಿಲ್ಲ. ಇದು ಸಹಜವಾಗಿ ಒಂದು ನಿಯಮಗಳು, ಪದ್ಧತಿಗಳು. ಯಾಕಂದರೆ ಇದು ಹ್ಯೂಮನ್ ಟೆಂಡೆನ್ಸಿ ಅಂತ ನಾವು ಹೇಳ್ತೀವಿ. ಹಿಂದೆ ಒಂದು ಹೋರಾಟವನ್ನು 2.5 ವರ್ಷಗಳ ಕಾಲ ಮಾಡಿದ್ವಿ. ನಾವು 712 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ವಿ. ಒಂದು ಪಕ್ಷಾತೀತವಾದ ಹೋರಾಟದ ನಿಲುವಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಪೂಜ್ಯರಿಗೆ ಬೆಂಬಲಿಸಿದ್ವಿ. ಆದರೆ ಇವತ್ತು ಆಗ್ತಾ ಇರುವಂಥದ್ದು ಹೋರಾಟ ಏನಿವತ್ತು ಒಂದು ಪಕ್ಷದ ಸೀಮಿತವಾಗಿ ಏನೋ ಒಬ್ಬ ವ್ಯಕ್ತಿನ ಉಳಿಸೋದಕ್ಕಾಗಿ, ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸೋದಕ್ಕೆ ಈ ಹೋರಾಟ ಇವತ್ತು ಶಕ್ತಿ ಪ್ರದರ್ಶನ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಮಾತಾಡಿಕೊಂಡು ನಾವು ಯಾರೂ ಕೂಡ ಬೆಂಬಲವನ್ನು ಕೂಡ ಕೊಟ್ಟಿಲ್ಲ, ಈ ಹೋರಾಟದಲ್ಲಿ ಭಾಗವಹಿಸೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಹೋರಾಟ ಏನಿದ್ರು ಕಾನೂನಾತ್ಮಕವಾಗಿ, ಏನು ಹಿಂದುಳಿದ ವರ್ಗ ಅನ್ನೋದು ಇದೆ ಪ್ರತಿ ರಾಜ್ಯದಲ್ಲಿ, ಆ ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿಯನ್ನು ಪಡೆದು ನಾವು ಸರ್ಕಾರದ ಮುಂದೆ ಹೋದರೆ ಅದಕ್ಕೊಂದು ನ್ಯಾಯ ಸಿಗೋದಕ್ಕೆ ಹಾದಿ ಹುಡುಕ್ಬೋದು ಸರ್ಕಾರ. ಇನ್ನೂ ಕೂಡ ಪೂರ್ಣ ಪ್ರಮಾಣದ ವರದಿನೇ ಪಡೆದಿಲ್ಲ. ಹಿಂದಿನ ಸರ್ಕಾರದವ್ರು ಮಾಡಿದ್ದೇನು? ಪೂರ್ಣ ಪ್ರಮಾಣದ ವರದಿಯನ್ನು ಪಡೆದೇ ಇವತ್ತು ಮೀಸಲಾತಿಯನ್ನು ಕೊಟ್ಟರು. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಇವತ್ತು ಆ ಒಂದು ತಪ್ಪನ್ನು ನಾನು ಮಾಡಲ್ಲ ಅಂತ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆಯುವವರೆಗೂ ನಾವು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಬೇಗ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ನಮ್ಮ ಮೀಸಲಾತಿ ಕೊಡಿ ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೀವಿ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿರುವಂಥದ್ದು, ಎಲ್ಲ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿತ್ತು. ಆದರೆ ಹೋರಾಟವನ್ನು ತುಳಿಯುವಂಥ ಕೆಲಸವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಹತ್ತಿಕ್ಕುವಂಥ ತುಳಿಯುವಂಥ ಕೆಲಸ ಮಾಡೋದಿಲ್ಲ. ನಮಗೆ ಭಾಳ ಒಂದು ಭಾರತದ ಸಂವಿಧಾನದ ಮೇಲೆ ಭಾಳ ಅಚಲವಾದ ವಿಶ್ವಾಸ, ನಂಬಿಕೆಯನ್ನು, ಗೌರವವನ್ನು ಇಟ್ಟುಕೊಂಡಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಯಾಕಂದರೆ ಸಂವಿಧಾನಾತ್ಮಕವಾಗಿ ಯಾವುದೇ ಪ್ರತಿಭಟನಾಕಾರರನ್ನು ನಿಲ್ಲಿಸುವಂಥ ಹಕ್ಕು ನಮಗಿಲ್ಲ. ಅದು ಪೊಲೀಸರಾಗಿರ್ಬೋದು, ಸರ್ಕಾರ ಆಗಿರ್ಬೋದು. ಆ ಅರಿವನ್ನು ಇಟ್ಕೊಂಡೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವರು ವಿನಾಕಾರಣ ಆರೋಪಗಳನ್ನು ಮಾಡೋದು ಬಿಟ್ಟು, ಏನಿವತ್ತು ಹಿಂದಿನ ನಡೆದಂಥ ಒಂದು ಪಕ್ಷಾತೀತ ಹೋರಾಟ ಇತ್ತು ಅದನ್ನು ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ಒಂದು ವ್ಯಕ್ತಿಯನ್ನು ಉಳಿಸೋದಕ್ಕೋಸ್ಕರ ಒಂದು ಪಕ್ಷದ ಸೀಮಿತವಾಗಿ ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ, ಇದು ತಪ್ಪು ಅನ್ನೋ ಮಾತನ್ನು ನಾನು ಸ್ವಾಮೀಜಿಗೆ ಹೇಳಕ್ಕೆ ಇಚ್ಛಪಡ್ತೇನೆ. ಯತ್ನಾಳ್ ಮತ್ತು ನಿಮ್ಮ ನಡುವಿನ ಭಿನ್ನಾಭಿಪ್ರಾಯ ಪಂಚಮಸಾಲಿ ಮೀಸಲಾತಿಯನ್ನು ಹಳ್ಳಾಡಿಸ್ತಾ ಅಂತ? ನೋಡಿ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಇದು ತಾತ್ವಿಕ ಭಿನ್ನಾಭಿಪ್ರಾಯ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಒಂದು ಧರ್ಮದಲ್ಲಿ ಜನಿಸಿದಂಥವ್ರು ನಾವು ಲಿಂಗಾಯತ ಪಂಚಮಸಾಲಿಯವರು. ಅಣ್ಣ ಬಸವಣ್ಣನವರ ಜಗದ್ಗುರುಗಳು, ನಮ್ಮ ಗುರುಗಳು ಅಂತ ಒಪ್ಕೊಂಡಂದ ಮೇಲೆ ಆಹಾ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಹೊಗಳುವಂಥ ಕೆಲಸ ಯತ್ನಾಳವ್ರು ಮಾಡ್ತಾರಲ್ಲ. ಹಿಂದುತ್ವ, ಹಿಂದೂ ಅಂತೇಳಿ. ಯಾರ್ರೀ ಹಿಂದೂ? ನಾವು ಲಿಂಗಾಯತ ಪಂಚಮಸಾಲಿಯರು. ನಮ್ಮದು ಧರ್ಮ ಇದೆ. ಬಸವಣ್ಣನವರ ನಾಡಿನಲ್ಲಿ ಜನಿಸಿದಂಥವ್ರು. ಬಸವಣ್ಣವ್ರ ಬಗ್ಗೆನೇ ಗೌರವ ಇಲ್ಲ ಈ ಧರ್ಮದಲ್ಲಿ ಜನಿಸಿವರು. ಬಸವಣ್ಣ ಅಂತ ಇಟ್ಕೊಂಡ್ಬಿಟ್ರೆ ಮುಗೀತಾ? ಬಸವಣ್ಣನ ತತ್ವಗಳನ್ನು, ಆದರ್ಶಗಳನ್ನು, ಆಚಾರ ವಿಚಾರಗಳನ್ನು ನಡೆದಾಗ ಅವತ್ತು ಬಸವಣ್ಣನ ಧರ್ಮದಲ್ಲಿ ಜನಿಸಿದಾಗ ಒಂದು ಶ್ರೇಷ್ಠತೆ ಸಿಗುತ್ತೆ. ಅದು ಬಿಟ್ಟು ಬಸವಣ್ಣ ಅಂತ ಇಟ್ಕೊಂಡ್ಬಿಟ್ಟಿನಿ, ನಾ ಯುವತಿ ತಯಾರ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂದರೆ ಧರ್ಮದ ಬಗ್ಗೆ ಗೌರವನೇ ಇಲ್ಲಲ್ಲ. ಇನ್ನೊಂದು ಧರ್ಮ ಹೊಗಳಕ್ಕೆ ಹೋಗ್ತಾರ, ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಕ್ಕೆ ಹೋಗ್ತಾರ, ಈ ಸಮುದಾಯನ ಒಂದು ಧರ್ಮಕ್ಕೆ ಒಯ್ಯಕ್ಕೆ ನೋಡ್ತಾರ. ಅದು ಎಂದೆಂದೂ ಸಾಧ್ಯ ಇಲ್ಲ, ನಾವು ಬಿಡೋದೇ ಇಲ್ಲ. ನಾವು ಅಣ್ಣ ಬಸವಣ್ಣನವರ ನಮ್ಮ ಗುರುಗಳಂತ ಒಪ್ಪಿಕೊಂಡವರು, ನಾವು ಅದೇ ಧರ್ಮದಲ್ಲಿ ಇರ್ತೀವಿ, ಅದೇ ಧರ್ಮದಲ್ಲಿ ನಾವು ಮುಂದೆ ನಡೀತೀವಿ ಅನ್ನೋ ಮಾತನ್ನು ಹೇಳಕ್ಕೆ. ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ತಮ್ಮ ಪ್ರಯತ್ನ ಎಲ್ಲಿಗೆ ಬಂತು ಅಂತ? ನಮ್ಮ ಪ್ರಯತ್ನ ನಿರಂತರವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ತಿಂಗಳೇ ಕೃಷ್ಣಾದಲ್ಲಿ ವಕೀಲರ ಪರಿಷತ್ತನ್ನು ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಆದಷ್ಟು ಶೀಘ್ರವೇ ನಾನು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ಮೀಸಲಾತಿಯನ್ನು ಸರ್ಕಾರದ ಮುಂದೆ ಪ್ರಸ್ತಾಪನೆ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ. ಖಂಡಿತವಾಗಿ ಬರೋ ದಿನಗಳಲ್ಲಿ ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣ ವರದಿಯನ್ನು ಪಡೆದು ಮೀಸಲಾತಿಯನ್ನು ಕೊಡ್ತಾರೆ. ಅಧಿವೇಶನದ ಬಳಿಕ ಕ್ಯಾಬಿನೆಟ್ ರೀಶಫಲ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ತಾವೇನು ಸಚಿವ ಸ್ಥಾನದ ಆಕಾಂಕ್ಷಿಯ ಅಥವಾ ತಾವು ಈಗಾಗಲೇ ಬೇಡಿಕೆ ಇಟ್ಟಿದ್ದೀರಾ? ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಅದು ನಮ್ಮ ನಾಯಕರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಥ್ಯಾಂಕ್ ಯು. ಇದಿಷ್ಟು ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಬೆಳಗಾವಿ.